ಹಾಯ್ ಫ್ರೀಸ್, ಕೇವಲ 5 ನಿಮಿಷದಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ತಯಾರಾಗುವಂಥ ಪುದೀನ ರೈಸ್ ಬಗ್ಗೆ ಇಂದಿನ ರುಚಿಪಾಕ ಚಾನಲ್ನಲ್ಲಿ ಹಂತ ಹಂತವಾಗಿ ತಿಳಿಯೋಣ. ಬೇಕಾಗುವ ಪದಾರ್ಥಗಳು: 1 ಹಿಡಿ ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೀಳಿದ ಹಸಿರು ಮೆಣಸಿನಕಾಯಿ 4, 1 ಇಂಚು ಚಕ್ಕೆ, 4 ಲವಂಗ, 4 ಏಲಕ್ಕಿ, ಎಣ್ಣೆ 2 ಟೇಬಲ್ ಸ್ಪೂನ್, ಈರುಳ್ಳಿ ಹಚ್ಚಿದ್ದು 1. ತಯಾರಿ ವಿಧಾನ: ಚೆನ್ನಾಗಿ ಕಾದಿರುವ ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ನಂತರ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬಂದ ಕೂಡಲೇ ಅದು ಬೆಂದಿದೆ ಅಂತ ಅರ್ಥ. ಆಗ ಇದಕ್ಕೆ ಹಸಿಮೆಣಸಿನಕಾಯಿ ಸೇರಿಸಿ ಆ ಹಸಿರು ಮೆಣಸಿನಕಾಯಿ ಕೂಡ ಚೆನ್ನಾಗಿ ಹುರ್ಕೋಬೇಕು. ನಂತರ ನೋಡಿ, ಹೀಗೆ ಹುರ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಆಗ ಇದಕ್ಕೆ ಈರುಳ್ಳಿ ಬೆರೆಸ್ಕೋಬೇಕು. ಹೆಚ್ಚಿಟ್ಟಿರುವ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊ. ನಂತರ ಇದಕ್ಕೆ ಸಾಂಬಾರು ಪುಡಿ ಅಥವಾ ಗರಂ ಮಸಾಲ ಹಾಕಿ ಬೆರೆಸ್ಕೋಬೇಕು. ಈ ರೀತಿ ಮಸಾಲೆನ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ರುಬ್ಬಿ ಇಟ್ಕೊಂಡಿರೋ ಪುದೀನ ಪೇಸ್ಟ್ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದು ಹುರಿದ ಮೇಲೆ ಎಣ್ಣೆ ಮೇಲಕ್ಕೆ ತೇಲೋವರೆಗೂ ಇದನ್ನು ಹುರಿಬೇಕು. ನೋಡಿ, ಹೀಗೆ ಹುರ್ಕೊಂಡ ನಂತರ ರುಚಿಗೆ ತಕ್ಕಂತೆ ಉಪ್ಪು ಬೆರೆಸ್ಕೋಬೇಕು. ಈ ರೀತಿ ಹಾಕ್ಕೊಂಡಿರುವಂಥ ಪುದೀನ ಸೊಪ್ಪು ಮತ್ತು ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಹುರಿದ ಮೇಲೆ ಬೇಯಿಸಿ ಇಟ್ಕೊಂಡಿರುವಂಥ ಅನ್ನ ಹಾಕಿ ಚಿತ್ರಾನ್ನ ಕಲಿಸೋ ಹಾಗೆ ಚೆನ್ನಾಗಿ ಕಲಿಸ್ಕೊಂಡ ನಂತರ ಇದಕ್ಕೆ ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡ್ಕೊಂಡು ಗಾರ್ನಿಷ್ಗೆ ಪುದೀನ ಎಲೆಗಳು ಅಥವಾ ಕೊತ್ತಂಬರಿ ಎಲೆಗಳನ್ನ ಹಾಕ್ಕೊಂಡು ಇಳಿಸ್ಕೊಂಡ್ರೆ 2 ನಿಮಿಷ ಇಟ್ಟು ನಂತರ ಬಡಿಸ್ಕೊಳ್ಳಿಕ್ಕೆ ಪುದೀನ ಪಲಾವ್ ಸಿದ್ಧ. ನೋಡಿ ಹೇಗಿದೆ, ಈ ರೀತಿ ಬಂದಿದೆ. ಈ ರೀತಿಯ ರುಚಿಕರವಾದ ಮತ್ತು ಆರೋಗ್ಯಕ್ಕೂ ಶ್ರೇಯಸ್ಕರವಾದ ಖಾದ್ಯಗಳನ್ನು ಪ್ರಸ್ತುತಪಡಿಸಲಿಕ್ಕೇ ನಾವು ಪ್ರಯತ್ನಿಸ್ತಾ ಇದ್ದೀವಿ. ಈ ರೀತಿಯ ಮತ್ತಷ್ಟು ಉತ್ತಮ ಆಹಾರ ಪದಾರ್ಥಗಳ ಆ ವಿಡಿಯೋಗಳು ಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ವಿಡಿಯೋಗಳನ್ನ ಶೇರ್ ಮಾಡಿ. ಧನ್ಯವಾದಗಳು.